ಅಶೋಕ ಮದುವೆಯಾಗೋದು ನನ್ನನ್ನಲ್ಲ, ನನ್ನ ಹೆಣನ. ಲಕ್ಷ್ಮಿ, ಅಣ್ಣ ಹಾಕಿ ಮಗಳಂತೆ ಸಾಕಿದ ನನಗೆ ಮರು ಪ್ರಶ್ನೆನಾ? ಮರ್ಯಾಯಿಂದ ಹಸಿಮೇನ ಮೇಲೆ ಕುಂಡಿರ್ತೀಯೋ ಇಲ್ಲ ಬಲಾತ್ಕಾರದಿಂದ ಕುಂಡ್ರಿಸಿ ಅವನಿಂದ ತಾಳಿ ಕಟ್ಟಿಸಲು? ಅಪ್ಪ, ತಬ್ಬಲಿಯಾದ ನನ್ನನ್ನ ನೀನು ಇಲ್ಲಿಯವರೆಗೂ ಅಣ್ಣ ಹಾಕಿ ಜೋಪಾನ ಮಾಡಿರಬಹುದು, ಆದ್ರೆ ಬಲಾತ್ಕಾರದಿಂದ ತಾಳಿ ಕಟ್ಟಿಸುವ ಹಕ್ಕು ನಿನಗಿಲ್ಲ. ಲಕ್ಷ್ಮಿ, ಈ ನಾಗೇಗೌಡನೇ ಹಕ್ಕು ಬಾಧಕದ ಪುಟವನ್ನೇ ತಿರು ಹಾಕಿದ. ಈ ನಾಗೇಗೌಡನಿಗೆ ಹಕ್ಕಿಲ್ಲ ಅಂದೆ ಹೆಣ್ಣೆ. ಇಲ್ಲಿವರೆಗೂ ನಿನ್ನ ಜೀವಕ್ಕೆ ನಾನೇ ಕಣ್ಣಾಗಿ ರಕ್ಷಣೆ ಮಾಡಿರುವಾಗ ಈ ನನಗೆ ಎದುರಾಗಿ ನಿಲ್ಲಬೇಕಾದರೆ ಈ ಅಶೋಕನದಲ್ಲಿ ನಿನಗೆ ಕೊರಳಿಗೆ ತಾಳಿ ಕಟ್ಟು ಮತ್ಯಾರು? ಎತ್ತಾಳಿ, ನನ್ನ ವಿದ್ಯೆಗೆ ತಕ್ಕಂತೆ ಕಿಲಾಡಿ ಗಂಡು. ಅವನೇ ಆಗಲಿ ಗೋಲಿ ಚೆಂಡು. ಮುಂದಿನ ವಾರದಲ್ಲಿ ಅಧಿಕಾರಿಯಾಗಿ ಸ್ವೀಕರಿಸುತ್ತಿರುವ ಅಶೋಕನನ್ನು ಮರೆತು ನೀ ಮುಂದಿನ ಹೆಜ್ಜೆ ತುಳಿದರೆ ಇದೇ ಗುಂಡಿನಿಂದ ನಿನ್ನ ಎದೆಗೆ ಗುರಿ ಇಟ್ಟು ತಾಳಿ ಕಟ್ಟಿಸಿ ಬಿಡುವೆ ಇವನ ಕೈಯಲ್ಲಿ. ಅಶೋಕ್, ಎಲ್ಲಿ ಆ ತಾಳಿ? ಅಶೋಕ, ನೀನೊಂದು ಹೆಜ್ಜೆ ಮುಂದಕ್ಕಿಟ್ಟು ತಾಳಿಯನ್ನ ಕಟ್ಟಲು ಬಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನು ಮಾಡುವೆ? ನಾನೊಬ್ಬ ಅಧಿಕಾರಿ ಎಂಬ ಅಹಂಕಾರದಿಂದ ತಾಳಿ ಕಟ್ಟುವ ನಿನ್ನ ಕೈಗೆ ಈಗಲೇ ಕೋಳ ಹಾಕಿಸ್ಬಿಡ್ತೀನಿ. ಚಕ್ರಪಾಣಿ, ಕಟ್ಟಿ ಹಾಕೊಳ್ಳೋಣ. ಒಂದು ಹೆಣ್ಣನ್ನು ಕೈ ಕಾಲು ಕಟ್ಟಿ ತಾಳಿ ಕಟ್ಟುವುದರಲ್ಲಿ ಏನಿದೆ ಗೌಡ್ರಿ? ಈ ಶೇಖರ ಗಂಡ ಸಲುವ ತಾಳಿ ಕಟ್ಟೋ ಬೇಗ. ಆಯ್ತು. ಏ ಗೌಡ, ನಿಲ್ಲಿಸು ಈ ನಿನ್ನ ಬಲಾತ್ಕಾರದ ಮದುವೆಯನ್ನು. ನನ್ನ ಅಪ್ಪನೇ ಇಲ್ಲದೆ ನನ್ನ ಮನೆಯೊಳಗೆ ಪ್ರವೇಶಿಸಿದ ನೀನ್ಯಾವನಲೇ? ಹುಟ್ಟುವಾಗಲೇ ನಿನ್ನ ಕೈವಾಡದಿಂದ ತಂದೆ ತಾಯಿಯನ್ನೇ ಕಳೆದುಕೊಂಡು ಚಿಕ್ಕಂದಿನಿಂದಲೇ ನಿನ್ನ ಕಡುವೈರಿಯಾಗಿ ಬೆಳೆದ ಬಂದ ನಾನು ಕಾಲು ಕೆದರಿದ ಹುಲಿ. ಲೇ ಹುಲಿಯ, ನಾನೇ ಹುಲಿಯೊಂದು ನನ್ನೊಡನೆ ಚೆಲೆಗೈದರೆ ನೆಲ ಕಾಣದಂತೆ ಎಲಿಯಂತೆ ಸತ್ತು ಹೋಗುವೆ ನನ್ನ ಕೈಯಲ್ಲಿ ಮಗನೇ. ನಿನ್ನಂತ ಬೇಕೋಪಣಿಗೆ ಹೆದರಿ ಸತ್ತ ಹೋಗುವಂತ ಹೇಳಿ ಅಲ್ಲ ಈ ಶೇಖರ್. ನಾಗೇಗೌಡ, ನೀನು ಮಾಡಿದ ಪ್ರತಿಯೊಂದು ಕೃತ್ಯವನ್ನು ನೆನೆಸಿಕೊಂಡರೆ ನಿನ್ನನ್ನು ಕಂಡಲ್ಲೇ ಗುಂಡಿಟ್ಟು ಸುಟ್ಟು ಹಾಕಿದರು ನನ್ನ ಆತ್ಮಕ್ಕೆ ಶಾಂತಿ ಸಿಗಲಾರದ್ದು. ಈ ಹೆಣ್ಣನ್ನು ಕೈ ಬಿಟ್ಟು ದೂರ ಸರಿದು ನಿಂತರೆ ಅದು ನಿನಗೂ ಕ್ಷೇಮ, ನನಗೂ ಕ್ಷೇಮ. ಸೇಡು ಸೇಡಿಗೆ ಸೇಡೆಂಬ ಹಗಲಿರುಳು ಕನಸು ಕಾಣುತ್ತಿರುವ ನಿನ್ನ ಬಾಡೋನಿಗೆ ನನ್ನ ಸೇಡೆಂಬ ಬಂಡೆಗಳು ತಾಕಿ ನಿಜವಾಗಿ ಒಡೆದು ಚೂರು ಆಗುವುದು ಜೋಕೆ. ಶೇಖರ್, ಯಾರೊಂದಿಗೂ ವೈರತ್ವ ಸಾಧಿಸಿದರು ನನ್ನೊಂದಿಗೆ ಸಾಧಿಸುವುದು ತರವಲ್ಲ. ಸುಮ್ಮನೆ ಹೊರಟೋಗು ಇಲ್ಲಿಂದ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಈ ಗೌಡನ ಏನನ್ನುವುದು ಈ ಹೆಣ್ಣಿನ ಸಲುವಾಗಿ ರೆಗಾಡಿದರೆ ನಿನ್ನನ್ನು ಕ್ಷಣದಲ್ಲಿ ಹೆಣವಾಗಿ ಬೀಳಿಸುವೆ. ತಕ್ಷಣ ನನ್ನ ಕೈಯಿಂದ. ಲೇ ಬಂಡ ಬಡ್ಡಿಯ ಮಗನೇ, ಸಿಕ್ಕ ಹಾಗೆ ಕಿರುಚಾಡಿದರೆ ನಿನ್ನ ನಾಲಿಗೆಯನ್ನು ತುಂಡು ತುಂಡು ಮಾಡಿಬಿಡುವೆ. ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಾಲಿ ಮಾಡಿದ್ರೆ, ಗೂಳಿ ಗುದ್ದಿದ್ರೆ ಗೂಗಲ್ ಅಲ್ಲಿ ಹುಡುಕಿದ್ರು ಮೆಡಿಸಿನ್ ಸಿಗಲ್ಲ. ಲೇ ಬಚ್ಚ ನನ್ನ ಮಗನೇ, ಹುಚ್ಚ ಹೊಯ್ಕೊಂಡ್ಬಿಡ್ತೀಯ, ಹುಷಾರ್. ಜಾಡ್ಸ್ ಒದ್ದ ಅಂದ್ರೆ ಮೇಯಲ್ಲಿರೋ 32 ಮೂಳೆಗಳು ಪುಡಿ ಪುಡಿ ಆಗಿರ್ಬೇಕು, ಹುಷಾರ್. ಈ ಚಕ್ರಪಾಣಿಯು ಹಣವನ್ನು ನೀರಿನಂತೆ ಖರ್ಚು ಮಾಡುವ ಈ ಚಕ್ರಪಾಣಿಯ ಮುಂದೆ ಸೊಕ್ಕಿನಿಂದ ಮಾತನಾಡಬೇಡ. ಮಿಸ್ಟರ್ ಶೇಖರ್, ಸುಮ್ಮನೆ ನಾವು ಹೇಳಿದಂತೆ ಹೊರಟು ಹೋಗು. ಇಲ್ಲದಿದ್ದರೆ ನನ್ನ ಹೆಸರು
ಚಕ್ರಪಾಣಿನೇ ಅಲ್ಲ. ಲೇ ಚಕ್ರ ಪ್ರಾಣಿ, ನಿನಗೆ ನೀನು ತಿಳಿದುಕೊಂಡಿರಬೇಕು, ನಾನು ಧೀರ ಸೂರ ರಣಧೀರ. ಲೇ ಆದರೆ ನೀನೇನನ್ನೋದು ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ಅದು ನೀನು ಗಾಂಡು ಅಂತ. ಲೇ ಚಕ್ರ ಪ್ರಾಣಿ, वैसे किसी का दौलत नहीं, दिलदार किसी का औरत नहीं, तुम किसी का कुत्ते जरूरत नहीं बेटा. ಇವನು ನೋಡಕ್ ಮಾತ್ರ ಸಿಂಪಲ್, ನಿನ್ನ ಏನ್ ತಿರುಗಿ ಬಿದ್ರೆ ಪಕ್ಕರಿಯಲು. ಲೇ ಬದ್ಮಾಸ್, ಈ ಚಕ್ರಪಾಣಿ ಏನ್ ಹೇಳ್ತಾನೋ ಅದನ್ನೇ ಮಾಡ್ತಾನೆ, ಏನ್ ಮಾಡ್ತಾನೋ ಅದನ್ನೇ ಹೇಳ್ತಾನೆ. ಏ ಲೇ ಬಚ್ಚಾ, ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ, ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ, ದಂಡು ದಾಳಿಗರ ಮೊಂಡು ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. पानी का पाप नहीं, जंगल का जात नहीं, मेरा नाम ಈ ಚಂದ್ರಶೇಖರ್ಗ ಕರುಣೆ नहीं ಬೇಟಾ. ನಿನ್ನಂತೆ ನನ್ನನ್ನು ಕಿತ್ತಾಕ್ತೀನಿ ಸುಟ್ಟಾಕ್ತೀನಿ ಅಂತ ಬಂದವರಲ್ಲಿ ನೀನು 10ನೇದವನು. ನಂದೊಂದು ಕೂದಲು ಸಹಿತ ಟಚ್ ಮಾಡೋಕ್ಕಾಗೋದಿಲ್ಲ ಮಗನೇ, ಸುಮ್ಮನೆ ಮರ್ಯಾದೆಯಿಂದ ಇತ್ತು. ಲೇ ಲೇ ಶೇಖರ್, ಲೇ ಕಿರ್ಚಾಡಬೇಡ ಮಗನೇ, ನಾನೀಗ ಬರೀ ಶೇಖರನಲ್ಲ, ಇವಳ ಕೈ ಹಿಡಿದ ಲಕ್ಷ್ಮೀ ಶೇಖರ್ ಇದ್ದೇನೆ. ಮರ್ಯಾದೆಯಿಂದ ಮಾತನಾಡೋದನ್ನು ಕಲಿ. ಇಂದಿನಿಂದಲ್ಲ ಗೌಡ, ಇಂದಿನಿಂದಲೇ ತಿಳಿದು ಹೋಗಲಿ ನನ್ನ ನಿನ್ನ ರಣರಂಗದ ಹೋರಾಟ. ಇದು ಅಂತ್ಯವಲ್ಲ, ಆರಂಭ. ಬರುತ್ತೇನೆ ಬಾ ಲಕ್ಷ್ಮಿ, ಹೋಗೋಣ. ಏನಿದು ಗೌಡ್ರಿ ನಿಮ್ಮ ಹೇಳಿತನ? ಏ ಚಕ್ರಪಾಣಿ, ನೀನಿದೇ ನಮ್ಮ ತಾಯಿಯ ಕಾರ್ಯ ಹಮ್ಮಿಕೊಂಡ್ರಿ, ನೀನೇನಿತ್ಯಲ್ಲ ಹಿಡಿತರ. ನೀವು ಮನಸ್ಸು ಮಾಡಿದರೆ ಇಷ್ಟೊತ್ತಿಗೆ ನನ್ನ ಮದುವೆ ಆಗೇ ತೀರುತ್ತಿತ್ತು. ಗೌಡ್ರಿ, ನಾನು ಅವನ್ನ ಯಾದರ ಸಲುವಾಗಿ ಜೀವಂತವಾಗಿ ಬಿಟ್ಟಿದ್ದೀನಿ ಅಂತ ನಿಮಗೆ ಮುಂದೆ ಹೇಳುತ್ತೇನೆ. ನೀವು ಚಿಂತಿಸಬೇಡಿ. ಇವತ್ತಲ್ಲ ನಾಳೆ ಆದರೂ ಆ ಬಾಂಡ ಬಡ್ಡಿಯ ಮಗನ ರುಂಡವನ್ನು ಕಡಿದು ನಿಮಗೆ ಅರ್ಪಿಸಿ ಬಿಡುವೆ. ಈಗ ಏನಾಗೈತಮ್ಮ ತಿಳು, ಅದಕ್ಕೊಂದು ನಾ ಪ್ಲ್ಯಾನ್ ಮಾಡೀನಿ. ನಾಳೆ ನಿಮ್ಮ ಅಣ್ಣನ ಹೊರಗೆ ಹಾಕಿ ಎಲ್ಲ ಆಸ್ತಿ ಕಾಗದ ಪತ್ರ ತಗೊಂಡ್ ಅಂತೇಳಿ ಬಾ. ಎಲ್ಲಿದ್ರು ಆ ಹೆಣ್ಣಿನ ಕರ್ಕೊಂಡ್ ಬರೋದು ನನಗಾಯ್ತು. ಜಗಪತಿ,